ಹತ್ರ ನನಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದೆ ಸರ್. ಯಾವುದೇ ಪೇಷಂಟ್ಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ನಂಬಿ ಇದನ್ನು, ಯಾಕೆಂದರೆ ನನಗಾಗಿರೋ ಅನುಭವ ಹೇಳ್ತಾ ಇದ್ದೀನಿ. ಅದರಿಂದ ಭಾಳ ಕಷ್ಟಪಟ್ಟಿದ್ದೀನಿ. ಯಾಕೆಂದರೆ ಅದನ್ನು ಎಷ್ಟು ವಿಕಾರವಾಗಿರುತ್ತೆ ಅದ್ರ ಜೀವನ ನಡೆಸೋದು ಸಮಾಜದಲ್ಲಿ ಅಂದರೆ, ನಾವು ಯಾವುದೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ, ಬಿಸಿಲಿಗೆ ಹೋಗೋಕ್ಕಾಗ್ತಿರಲಿಲ್ಲ. ಬಿಸಿಲಿಗೆ ಹೋದರೆ ಕಷ್ಟ ಜಾಸ್ತಿ ಆಗುತ್ತೆ, ನೆರಳಿಗೆ ಬಂದರೆ ಕಷ್ಟ, ಚಳಿಗಾಲದಲ್ಲಿ ಕಷ್ಟ, ಯಾವ ಕಾಲದಲ್ಲ ಎಲ್ಲದಕ್ಕೂ ಕಷ್ಟನೇ. ಈಗ ಹಂಗಿದ್ದಾಗ ಏನಾಗುತ್ತೆ ಅಂದರೆ, ಪೇಷಂಟಿಗೆ ಏನಾಗುತ್ತೆ ಸರ್, ನಾನು ಒಂದು ಮಾಹಿತಿ ಕೊಡ್ತೀನಿ ಸರ್. ಪೇಷಂಟ್ಗೆ ಏನಾಗುತ್ತೆ ಅಂದರೆ, ಒಂದು ಕರೆಕ್ಟಾಗಿ ಒಂದು ಇದಿರಲ್ಲ ಸರ್. ನಾವು ಯಾರ ಹತ್ರ ಹೋಗ್ಬೇಕು, ಅವ್ರಿಗೇನು ಸರ್ ಹುಷಾರಾಗಬೇಕು ಅಷ್ಟೇ. ಯಾರು ಹೇಳ್ತಾರೆ ಅಲ್ಲಿ, ನೀವು ಹೇಳಿದ್ರೆ ನೀವು, ಯಾರು ಹೇಳಿದ್ರೆ ಯಾರೋ, ಅಲ್ಲಿಗೆ ಹುಷಾರಾಗಬೇಕು ಸರ್. ನಾನು ಸುಮಾರು ಕಡೆ ಹೋಗಿದ್ದೀನಿ, ಎಲ್ಲೂ ಹುಷಾರಾಗಿಲ್ಲ ಸರ್. ನಿಮ್ಮ ಹತ್ರನೂ ಹುಷಾರಾಗುತ್ತೆ ಅಂತ ನನಗೇನು ಇದಿರಲಿಲ್ಲ ಸರ್. ನನಗೆ ನನ್ನ ಟ್ರೈ ಯಾಕೆಂದರೆ ಯಾರ ಕೈಲೂ ಆಗಲಿಲ್ಲ, ನಿಮ್ಮ ಕೈಲೆಲ್ಲ ಆಗುತ್ತೆ ಅನ್ನೋದೊಂದು ಇತ್ತು ಸರ್, ಡೌಟ್ ಇತ್ತು. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಡೌಟ್ ಇತ್ತು ಅದು. ಬಟ್ ನನಗದು ಟ್ರೈ ಮಾಡೋಣ. ಅವೆಲ್ಲ 10,000, ಈಗ ಒಂದು 6 ಲಕ್ಷ ಕಳೆದಿದ್ದೀನಿ. ಇಲ್ಲೊಂದು 3,000 ಕಳೆದು ನೋಡೋಣ ಒಂದು ತಿಂಗಳೊಳಗೆ ಏನಾಗುತ್ತೆ, ಏನು ಮ್ಯಾಜಿಕ್ ಮಾಡ್ತೀರಾ ಅಂತ. ಸರ್ ನನಗೆ ಹಂತವಾಗಿ ಕ್ಲಿಯರ್ ಮಾಡಿಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯ ಇರ್ತೀನಿ. ಯಾಕೆಂದರೆ ಇದು ಸುಲಭದ ಮಾತಲ್ಲ ನನ್ನ ಪ್ರಕಾರ. ಯಾಕೆಂದರೆ ವಿತ್ ಪ್ರೂಫು ನೋಡಿ ನೀವು ಬೇಕಾರೆ, ಅದು ಸುಲಭದ ಮಾತಲ್ಲೇ ಅಲ್ಲ ಸರ್. ಯಾಕೆಂದರೆ ನನಗೆ ಏನು ಹೇಳ್ತೀನಿ ಅಂದರೆ, ಕಾಯಿಲೆ ಎಷ್ಟು ಟೈಮ್ ತಗೊಂತು ಅಂತಂದರೆ, ಈಗ ಗುಣ ಆಗೋಕ್ಕೆ ನನಗೆ ಒಂದು 6-7 ತಿಂಗಳು 8 ತಿಂಗಳು ತಗೊಂತು ಸರ್. 8 ತಿಂಗಳಲ್ಲಿ ಪೂರ್ತಿಯಾಗಿ ಗುಣ ಆಗಿದೆ. 10 ವರ್ಷ ಇದು ಹಂತ ಹಂತವಾಗಿ ಗುಣ ಆಗಿದೆ ಸರ್.